ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಈಗ ನೀಟ್ ಪರೀಕ್ಷೆ ವಿಚಾರ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಮಧ್ಯೆ ಫೈಟ್ ನಡೀತಾ ಇದೆ. ಈ ನೀಟ್ ಪರೀಕ್ಷೆ ವಿಚಾರ ಏನಿದೆ ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತಾ ಇದೆ. ಈಗ ನೋಡಿ ಮೈಸೂರಿನಲ್ಲಿ ಅಂದ್ರೆ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಈ ವಿಚಾರಕ್ಕೆ ಭಾರಿ ಹೈಡ್ರಾಮಾ ನಡೆದಿದೆ. ನೀಟ್ ವಿಚಾರ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಮಧ್ಯೆ ಫೈಟ್ ನಡೆದಿದೆ. ನೀಟ್ ಶ್ರದ್ಧಾಂಜಲಿ ಬ್ಯಾನರ್ ವಿವಾದಕ್ಕೆ ನಾಯಕರು ವಾಗ್ವಾದವನ್ನ ನಡೆಸಿದ್ದಾರೆ. ಬ್ಯಾನರ್ ತೆರವಿಗೆ ಬಿಜೆಪಿ ಪಟ್ಟು ಹಿಡಿದಿದ್ದು ಕಾಲೇಜಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀಟ್ ಪರೀಕ್ಷೆ ಅಕ್ರಮ ವಿಚಾರಕ್ಕೆ ಕೆಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಹೀಗಾಗಿ ಶ್ರದ್ಧಾಂಜಲಿ ಬ್ಯಾನರ್ ಅನ್ನ ಹಾಕಿ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇತ್ತು. ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದೇ ವಿಚಾರಕ್ಕೆ ಬ್ಯಾನರ್ ಹಾಕಿ ವಿದ್ಯಾರ್ಥಿಗಳಿಗೆ ಪ್ರಚೋದನೆಯನ್ನ ಕೊಡ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಶಾಸಕ ನಾಗೇಂದ್ರ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನ ಮುಂದಿಟ್ಟು ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾಗೇಂದ್ರ ಈಗ ಹೇಳಿರುವಂಥದ್ದು. ಶಾಸಕ ಹರೀಶ್ ಗೌಡ, ಮಾಜಿ ಶಾಸಕ ನಾಗೇಂದ್ರ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪ್ರಿನ್ಸಿಪಾಲ್ ಕೊಠಡಿಯಲ್ಲಿ ಬಿಜೆಪಿ ಮುಖಂಡರಿಂದ ಘೋಷಣೆಯನ್ನ ಕೂಗಲಾಗಿದೆ. ಬ್ಯಾನರ್ ತೆರವುಗೊಳಿಸುವಂತೆ ಕಾಲೇಜು ಆಡಳಿತಕ್ಕೆ ಒತ್ತಾಯವನ್ನ ಕೂಡ ಮಾಡಲಾಗಿದೆ. ಪ್ರಿನ್ಸಿಪಾಲ್ ಕೊಠಡಿಯಲ್ಲಿ ಧರಣಿಗೆ ಕುಳಿತಂತಹ ಶಾಸಕ ಹರೀಶ್ ಗೌಡ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದ್ದು, ಕಾಂಗ್ರೆಸ್ ಬಿಜೆಪಿ ವಾಗ್ವಾದವನ್ನ ನಡೆಸಿದೆ. ಕಡೆಗೂ ಕೂಡ ಬ್ಯಾನರ್ ನ ತೆರವುಗೊಳಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಮೈಸೂರಿನ ಜೂನಿಯರ್ ಮಹಾರಾಣಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಂದೇನಿಲ್ಲ ಎಂದು ಡಿಡಿಪಿಐ ಕಡೆ ಕೈ ತೋರಿಸಿ ಪ್ರಿನ್ಸಿಪಾಲ್ ಸೋಮಣ್ಣ ಕೈ ತೋರಿಸಿದ್ದಾರೆ, ನಂದೇನಿಲ್ಲ ಅಂತ ಹೇಳಿ. ನೋಡಿ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಭಾರಿ ಹೈಡ್ರಾಮಾ ನಡೆದಿರುವಂಥದ್ದು. ವಿದ್ಯಾರ್ಥಿಗಳ ಒಂದು ಶ್ರದ್ಧಾಂಜಲಿ ಬ್ಯಾನರ್ ಅನ್ನ ಹಾಕಲಾಗಿತ್ತು, ಅಂದ್ರೆ ನೀಟ್ ಪರೀಕ್ಷೆ ವಿಚಾರವಾಗಿ. ಅದೇ ವಿಚಾರಕ್ಕೆ ಈಗ ಹೈಡ್ರಾಮಾ ನಡೆದಿದೆ. ಬಿಜೆಪಿ ಅಂದ್ರೆ ಇಲ್ಲಿ ಒಂದು ಪ್ರಚೋದನೆಯನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಿ ಬ್ಯಾನರ್ ಅನ್ನ ತೆರವುಗೊಳಿಸಬೇಕು ಅಂತ ಹೇಳಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ದೊಡ್ಡ ಒಂದು ವಾಗ್ವಾದ ನಡೆದಿರುವಂಥದ್ದು ತೆರವುಗೊಳಿಸುವಂತಹ ವಿಚಾರವಾಗಿ. ಹಾಗಾಗಿ ಪ್ರಿನ್ಸಿಪಲ್ ಕಚೇರಿಯಲ್ಲಿ ಈ ವಿಚಾರವಾಗಿ ದೊಡ್ಡ ವಾಗ್ವಾದ ನಡೆದಿದ್ದು. ಕಡೆಗೂ ಕೂಡ ಈ ಒಂದು ಶ್ರದ್ಧಾಂಜಲಿ ಬ್ಯಾನರ್ ಅನ್ನ ಏನು ಹಾಕಿದ್ರು ಅದನ್ನ ತೆಗೆಸಲಾಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಿಚಾರವಾಗಿ ದೊಡ್ಡ ವಾಗ್ವಾದ ನಡೆದಿದೆ. ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅವರ ಒಂದು ಶ್ರದ್ಧಾಂಜಲಿ ಒಂದು ಬ್ಯಾನರ್ ಅನ್ನ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಅಳವಡಿಸಲಾಗಿತ್ತು. ಇದೇ ವಿಚಾರಕ್ಕೆ ಈಗ ನಾಯಕರ ನಡುವೆ ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯವನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರುಗಳು ಈ ಕೀಳ್ಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ನಿಂತಿದ್ದಾರೆ. ಇವತ್ತು ಮಕ್ಕಳುಗಳೆಲ್ಲ ಅಲ್ಲಿ ಫೋಟೋದಲ್ಲಿ ಇರ್ತಕ್ಕಂಥವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು, ಆದರೆ ಇಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ಪ್ರಚಾರಕ್ಕೆ ಬಂದಿದ್ದಾರೆ. ಪ್ರಚಾರ ಕೊಡ್ತಾ ಇರತಕ್ಕಂಥದ್ದು ಎಲ್ಲಿಂದ? ಕಾಲೇಜ್ ಮಕ್ಕಳು ನಿಮ್ಮ ಮನೆಯಿಂದ ಯಾರು ಕರ್ಕೊಂಬಂದಿದ್ದೀರಾ ಮಕ್ಕಳನ್ನ? ಕಾಲೇಜ್ ಮಕ್ಕಳುಗಳನ್ನ, ದೇವರಾಜ ಕಾಲೇಜ್ ಮಕ್ಕಳನ್ನ, ಮಾರ್ನಿಸ್ ಕಾಲೇಜ್ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಆ ಫ್ಲೆಕ್ಸ್ ಹಾಕಿ, ಯಾರು ಫ್ಲೆಕ್ಸ್ ಹಾಕಿದ್ದಾರೆ? ಇವರು ಆ ಥರ ಎಜುಕೇಷನಲ್ಲಿ ಇವರು ತುಂಬ ಪ್ರವೀಣರಾಗಿದ್ದರೆ ಇವರು ರ್ಯಾಂಕ್ ಪಡಿಸೋ ರೀತಿಯಲ್ಲಿ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಪರಿಣಿತರನ್ನ ಕರ್ಕೋಗಿ ಅವ್ರಿಗೆ ಇದು ಮಾಡುವಂಥ ಕೆಲಸ ಮಾಡಲಿ, ಅದು ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಪ್ರಚೋದನೆ ಕೊಟ್ಟು ಇವತ್ತು ಸ್ಟ್ರೈಕ್ ಮಾಡಿ ಅಂತೇಳಿ ಸರ್ಕಾರನೇ ಒಂದು ರೀತಿ ಭಾಗಿಯಾಗಿ ಸ್ಟ್ರೈಕ್ ಮಾಡಿ ಹೊರಗಡೆ ಬಿಡಬೇಕು ಅಂತೇಳಿ ಡಿ ಡಿ ಅವ್ರಿಗೆ ಲೆಟ್ರ್ ಕೊಟ್ಟು, ಅವರು ಶಾಸಕರು ಮತ್ತು ಡಿ ಡಿ ಅವ್ರಿಗೆ ಲೆಟ್ರ್ ಕೊಟ್ಟು ಡಿ ಡಿ ಮೂಲಕ ಇದು ಮಕ್ಕಳುಗಳನ್ನ ಸ್ಟ್ರೈಕ್ ಪ್ರಚೋದನೆ ಕೊಡುವಂಥದ್ದು ಸರಿ. ಇದನ್ನು ಯಾರು ಸರಿ ಅಂತ ಹೇಳ್ತಾರೆ? ಏನು ಕಾಂಗ್ರೆಸ್ ಅವ್ರು ಕರ್ಕೊಂಬರೋದು?
ಕಾಂಗ್ರೆಸ್ ಈ ಕೀಳ್ಮಟ್ಟಕ್ಕೆ ಇಳಿದಿದೆ. ಅಲ್ಲ, ಸ್ಟೂಡೆಂಟ್ಗಳ ವಿಚಾರದಲ್ಲಿ ರಾಜಕೀಯ ಯಾಕೆ ಅನ್ನೋದು ಸರ್? ಅಲ್ಲ, ರಾಜಕೀಯ ನೀವು ಹೇಳ್ಬೇಕಂತ ನೀವು ಹೇಳ್ಬೇಕು. ಇಲ್ಲಿ ಯಾರು ಈಗ ಇಷ್ಟು ದಿನ ಇರಲಿಲ್ಲ, ಫ್ಲೆಕ್ಸ್ ಮಾಡ್ಕೊಂಡ್ಬಂದಿರೋದು ಹಾಕಿರೋದು ಯಾರು? ಪ್ರಚೋದನೆ ಕೊಡೋ ದೃಷ್ಟಿಯಿಂದ. ಇಲ್ಲಿ ಯಾರು ಮಕ್ಕಳುಗಳು ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಕಾರಣ? ಅದಕ್ಕೆ ಯಾರು ಹೊಣೆ? ಈ ಥರ ಪ್ರಚೋದನೆ ಕೊಡೋರೆ ತಾನೇ ಹೊಣೆ ಆಗ್ತಾರೆ. ಕಾನೂನಿದೆ, ಅಲ್ಲಿ ಸ್ಟ್ರೈಕ್ ಮಾಡ್ತಾವ್ರೆ, ಅದಕ್ಕೆಲ್ಲ ಅದೇ ವ್ಯವಸ್ಥೆಗಳಿದೆ, ಮಾಡ್ಕೊಳ್ಳಿ. ಯಾವುದೋ ಸರ್ಕಾರಿ ಕಾಲೇಜಿಗೆ ಬಂದ್ಬಿಟ್ಟು ಈ ರೀತಿ ಫ್ಲೆಕ್ಸ್ ಹಾಕಿ ಆ ಮಕ್ಕಳುಗಳಿಗೆ ಪ್ರಚೋದನೆ ಕೊಡೋದು, ನಿಮ್ಮ ಕೈ ಶಕ್ತಿ ಇದೆ, ಅಧಿಕಾರ ಇದೆ ಅಂತಂದ್ಬಿಟ್ಟು ಈ ರೀತಿ ಪ್ರಚೋದನೆ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ. ರಾಜ್ಯದಲ್ಲಿ ಬೇಕಾದಷ್ಟು ಕೆಲಸ ಇದೆ. ನಿಮ್ಗೆ ಒಂದು ಹೆಚ್ಚು ಕಮ್ಮಿ ಎಷ್ಟು ದಿನ ಆಯ್ತು ಗೌರ್ಮೆಂಟ್ ಇವರು ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಆಯ್ತು? ಸರ್ ಮುಂದೆ ಕೂತ್ಕೊಂಡು ಮಕ್ಕಳು ಹೆಣ್ಮಕ್ಳು ಓದಿ ಅಂತ ಇಲ್ಲಿ ರಾಜಕೀಯ ಮಾಡಿ ಅಂತ ಸರ್ ಮುಂದೆ ಕೂತ್ಕೊಂಡು ಮಹಾರಾಣಿ ಕಾಲೇಜಲ್ಲಿ ಇವತ್ತು ಏನು ಈ ದೇಶದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ವಿಚಾರವಾಗಿ ಮಕ್ಕಳುಗಳು ಸೂಸೈಡ್ ಮಾಡ್ಕೊಂಡು ಪೇಪರ್ ಲೀಕ್ ಆಗಿ ಈ ದೇಶದಲ್ಲಿ ಆಗಬಾರ್ದಂತ ಅನಾಹುತ ಆಯಿತು. 21 ಜನ ಮಕ್ಕಳುಗಳು ಸೂಸೈಡ್ ಮಾಡ್ಕೊಂಡು ಸತ್ತಿರುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತು. ಎಂಟ್ರೆನ್ಸ್ ಎಕ್ಸಾಮ್ನ ಯಾವ ರೀತಿ ನಾವು ಮಾಡಬೇಕು, ಅದನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು, ಆ ಎಕ್ಸಾಮ್ನ ಯಾವ ರೀತಿ ನಾವು ಫೇಸ್ ಮಾಡಬೇಕು ಅಂತ ಅನ್ನೋದನ್ನು ನಾವು ವಿದ್ಯಾರ್ಥಿಗಳಿಗೆ ಇಡೀ ಭಾರತ ದೇಶಾದ್ಯಂತ ನಾವು ಮಾಡ್ತಾ ಇರೋದು ನಮ್ಮ NSU ಅಂತ ಅನ್ನೋ ಒಂದು ಸಂಘಟನೆಯಿಂದ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು, ಪ್ಯಾನಿಕ್ ಆಗದೇ ಇರುವಂಥದ್ದು, ಗಾಬರಿ ಆಗದೇ ಇರುವಂಥದ್ದು, ಇದನ್ನು ಮಾಡೋದಕ್ಕೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಇಡೀ ದೇಶದಲ್ಲಿ. ಅದೇ ರೀತಿ ನಮ್ಮ ಮೈಸೂರಿನಲ್ಲೂ ಎಲ್ಲಿ ಬಿಲೋ ಪಾವರ್ಟಿ ಲೈನಲ್ಲಿ ಮಕ್ಕಳುಗಳು ವಿದ್ಯಾಭ್ಯಾಸಗಳನ್ನ ಮಾಡ್ತಾ ಇರ್ತಾರೆ ಅಂಥ ಕಡೆ ಹೋಗಿ ನಾವು ನಮ್ಮ NSUI ಸಂಘಟನೆಯಿಂದ ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅದಕ್ಕೆ BJP ಅವರು ನಮ್ಮ ಮೇಲೆ ಆಪಾದನೆ ಬಂದ್ಬಿಟ್ಟು ಅವ್ರ ಮೇಲೆ ಇದು ಯಾರ್ದಪ್ಪ ಗೌರ್ಮೆಂಟ್ ಇರೋದು, ಸೆಂಟ್ರಲ್ ಗೌರ್ಮೆಂಟು ಎಂಟ್ರೆನ್ಸ್ ಎಕ್ಸಾಮ್ ಯಾರ್ದಪ್ಪ ತಪ್ಪು, ಯಾರ್ದು ಫಾಲ್ಟು ಇಡೀ ದೇಶಕ್ಕೆ ಗೊತ್ತು ತಾನೇ ಅದು ಯಾರಿಂದ ತಪ್ಪಾಗೈತೆ ಅಂತ. ಆ ಸರ್ಕಾರದಿಂದ 21 ಜನ ಮಕ್ಕಳನ್ನ ಬಲಿ ತಗೊಂಡಿರ್ತಾನೆ ಈ ದೇಶದಲ್ಲಿ. ಸತ್ತಿರೋರ ಫೋಟೋ ಪ್ರಚೋದನೆಗಳಲ್ಲಿ ಹಾಕಿರೋದು ನೀವು ಗಾಬರಿ ಆಗಬೇಡಿ, ನೀವು ಅದ್ರ ಬಗ್ಗೆ ಪ್ಯಾನಿಕ್ ಆಗೋದು ಬೇಡ. ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಆ ಮಕ್ಕಳುಗಳು ಆತ್ಮಕ್ಕೆ ಶಾಂತಿ ಸಿಗಲಿ, ಮುಂದಿನ ದಿನಗಳಲ್ಲಿ ಈ ಥರದ್ದು ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಮಹಾರಾಣಿ ಕಾಲೇಜಲ್ಲಿ ಇವತ್ತು ಏನು ಈ ದೇಶದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ವಿಚಾರವಾಗಿ